ರಾಜ್ಯದ ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಹೋಟೆಲ್ ಮಾಲೀಕರಿಗೆ ಗೊಂದಲವನ್ನ ಮೂಡಿಸಿದೆ ಸರ್ಕಾರದ ಈ ನಿರ್ಧಾರ. ನಿತ್ಯ 16,000 ಕಮರ್ಷಿಯಲ್ ಸಿಲಿಂಡರ್ ಅನ್ನ ನೀಡೋದಕ್ಕೆ ತೀರ್ಮಾನಿಸಲಾಗಿದೆ. 16,000 ಸಿಲಿಂಡರ್ನಲ್ಲಿ ಹೋಟೆಲ್ಗಳ ಪಾಲಿಗೆಷ್ಟು ಹಾಗಿದ್ರೆ 10,000 ಸಿಲಿಂಡರ್ ಸಿಕ್ಕರೂ ಕೂಡ ಹೋಟೆಲ್ಗಳಲ್ಲಿ ಪಿಜಿಗಳಿಗೆ ಸಿಗೋದೇನಿದೆ ಅಂತ ರಾಜ್ಯ ಹೋಟೆಲ್ಗಳಿಗೆ ಈಗ ಸದ್ಯದ ಮಟ್ಟಿಗೆ ಸಿಲಿಂಡರ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತ್ಯ ಹೋಟೆಲ್ಗಳಿಗೆ ಸಿಗುವಂತಹ ಸಿಲಿಂಡರ್ಗಳ ಲೆಕ್ಕವೇ ಈಗ ಗೊಂದಲ ಆಗೋಗ್ಬಿಟ್ಟಿದೆ. 16,000 ಸಿಲಿಂಡರ್ನಲ್ಲಿ ಹೋಟೆಲ್ಗಳ ಪಾಲಿಗೆಷ್ಟು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಾವಿರಾರು ಹೋಟೆಲ್ಗಳಿಗೆ ಬೆರಳಿಕೆ ಸಿಲಿಂಡರ್ ಹೇಗೆ ಪರಿಹಾರ ನೀಡೋದಕ್ಕಾಗುತ್ತೆ? ಹೋಟೆಲ್ ಮಾಲೀಕರನ್ನ ಕಂಗಾಲಾಗಿಸಿದೆ ಈ ಸರ್ಕಾರದ ನಿಲುವು. ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ದಿನನಿತ್ಯ ಬೆಳಗಾಯಿತು ಅಂದ್ರೆ ಸಾಕು, ಸಿಲಿಂಡರ್ ಇಲ್ಲ ಅಂತಂದ್ರೆ ಏನಪ್ಪಾ ಗತಿ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಂತೂ ಮುಚ್ಚೋಗ್ಬಿಟ್ಟಿವೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರಿಗೆ ಒಂದಷ್ಟು ಗೊಂದಲ ಉಂಟಾಗ್ತಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ವ್ಯತ್ಯಯದಿಂದಾಗಿ ಹೋಟೆಲ್ ಉದ್ಯಮ ನಷ್ಟದತ್ತ ಮುಖ ಮಾಡಿತ್ತು. ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆದ್ರೆ ಮತ್ತೊಂದಿಷ್ಟು ಹೋಟೆಲ್ಗಳು ಪರ್ಯಾಯ ಮಾರ್ಗವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ 2 ಹಂತದ ಮೀಟಿಂಗ್ ಆದ ಬಳಿಕ ಇದೀಗ ಒಂದಿಷ್ಟು ಉಸಿರಾಡುವಂತಹ ಪರಿಸ್ಥಿತಿ ಹೋಟೆಲ್ ಉದ್ಯಮಕ್ಕೆ ಸೃಷ್ಟಿಯಾಗಿರುವಂತದ್ದು. ಕಳೆದ ಬಾರಿಯ ಮೀಟಿಂಗ್ ಅಲ್ಲಿ 1,000 ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ನೀಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಬಾರಿ 10,000 ಸಿಲಿಂಡರ್ಗಳನ್ನ ಅನೇಕ ವಲಯಗಳಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಪಿ.ಸಿ. ರಾವ್ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ 10,000 ಸಿಲಿಂಡರ್ಗಳು ಆದ್ರೆ ವಲಯ ಹೆಚ್ಚುವರಿಯಾಗಿದೆ. ಈ ಒಂದು ನಿರ್ಧಾರದ ಬಗ್ಗೆ ತಮ್ಮ ಅನಿಸಿಕೆ ಏನು? ನಮಗೆ 50% ಸಿಲಿಂಡರ್ಸ್ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇದಕ್ಕೆ ಸಹಕರಿಸಿದಂತ ಕೇಂದ್ರ ಸರ್ಕಾರಕ್ಕೂ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳಾದ ಮುನಿಯಪ್ಪರವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಆ 50% ಅಲ್ಲಿ 40% ಅನ್ನು ತಕ್ಷಣ ರಿಲೀಸ್ ಮಾಡ್ತೇವೆ. ಆ ಲೆಕ್ಕಾಚಾರ ಪ್ರಕಾರ ನಮಗೆ 10 ಸಿಲಿಂಡರ್ ಹೋಟೆಲ್ಸ್, ರೆಸ್ಟೋರೆಂಟ್, ಡಾಬಾಗಳಿಗೆ ಮಾತ್ರ ಸೀಮಿತವಾಗಿ ಇರುತ್ತದೆ. ಅಂದ್ರೆ ನಾವು 30 ಸಿಲಿಂಡರ್ ತೆಗೆದುಕೊಳ್ಳುವಂತಹ ಹೋಟೆಲ್ನಲ್ಲಿ 10 ಸಿಲಿಂಡರ್ ಇವತ್ತಿನಿಂದಲೇ ಸಿಗಲಿಕ್ಕೆ ಅವಕಾಶಗಳಿದೆ. ಕಾದು ನೋಡ್ತೇವೆ. ಇದು ಒಂದು ರೀತಿಯಲ್ಲಿ ನಮಗೆ ಸಮಾಧಾನಕರವಾದಂತಹ ವಿಷಯ. ಆದರೂ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಸಿಲಿಂಡರ್ ಸಿಕ್ಕಿದಾಗ ಮಾತ್ರ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಇದರ ಜೊತೆ PNG ಜೊತೆ ನಾವು ಟೈಅಪ್ ಮಾಡ್ತಾ ಇದ್ದೇವೆ. ಅವರು ಕೂಡ ಬಂದಿದ್ರು. ಎಲ್ಲಿ ಎಲ್ಲ ಪೈಪ್ಲೈನ್ ಗ್ಯಾಸ್ ಅವೈಲಬಿಲಿಟಿ ಇದೆ ಅಲ್ಲಿ ಎಲ್ಲವೂ ಕಡೆನೂ ತಕ್ಷಣ ಪೈಪ್ಲೈನ್ ಕನೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಾವು ನಮ್ಮೆಲ್ಲ ಹೋಟೆಲ್ ಮಾಲೀಕರಲ್ಲಿ ವಿನಂತಿ ಮಾಡ್ತೇವೆ, ಪೈಪ್ಲೈನ್ ಗ್ಯಾಸ್ಗೆ ಅಪ್ಲೈ ಮಾಡಿ ಅಂತ. ಎಲ್ಲ ಏರಿಯಾದಲ್ಲಿ ಇಲ್ಲದಿದ್ರು ಎಲ್ಲಿ ಕನೆಕ್ಷನ್ ಸಿಕ್ಕಿದಾಗ LPG ಯನ್ನು ಉಳಿತಾಯ ಮಾಡಿ ಉಳಿದಂತ ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಗುವಂತ ಅವಕಾಶವಿದೆ. ಕಾದು ನೋಡೋಣ. ಇದಿಷ್ಟು ಪಿ.ಸಿ. ರವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಏನು ಬೆಂಗಳೂರು ನಗರಕ್ಕೆ ಮತ್ತೆ ರಾಜ್ಯಕ್ಕೆ 10,000 ಸಿಲಿಂಡರ್ಗಳನ್ನ ನೀಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಮಗೆ ಈ ಒಂದು ಇವತ್ತಿನ ಮೀಟಿಂಗ್ ಏನಿದೆ ಆಶಾದಾಯಕವಾಗಿದೆ. ಆದ್ರೆ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗ್ತಾ ಇದೆ. ಆದಷ್ಟು PNG ಗ್ಯಾಸ್ ಪೈಪ್ಲೈನ್ ಗಳನ್ನ ಕನೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ ಅಂತ ಹೇಳಿ ಪಿ.ಸಿ. ರಾವ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ಸರಬರಾಜಿನಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಒಂದಿಷ್ಟು ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಹಿಂದೆ ಆಹಾರ ಸಚಿವರು ಸಭೆಯನ್ನ ನಡೆಸಿ 1,000 ಸಿಲಿಂಡರ್ಗಳನ್ನ ಹೋಟೆಲ್ಗೆ ನೀಡುವಂತಹ ಭರವಸೆಯನ್ನ ನೀಡಿದ್ರು. ಆದ್ರೆ ಇದೀಗ ಮತ್ತೊಂದು ಸಭೆಯನ್ನ ಕರೆದು 10,000 ಸಿಲಿಂಡರ್ಗಳನ್ನ ನೀಡುವಂತಹ ಭರವಸೆಯನ್ನ ನೀಡಿರುವಂತದ್ದು. ಆದ್ರೆ ಕಳೆದ ಬಾರಿಗಿಂತ ಈ ಬಾರಿ ಒಂದಿಷ್ಟು ವಲಯಗಳನ್ನ ಹೆಚ್ಚಾಗಿ ಸೇರ್ಪಡೆ ಮಾಡಲಾಗ್ತಾ ಇದೆ. ರೆಸ್ಟೋರೆಂಟ್ಗಳಾಗಿರ್ಬೋದು, ಡಾಬಾಗಳಾಗಿರ್ಬೋದು, PGಗಳಾಗಿರ್ಬೋದು, ಇನ್ನಿತರ ವಲಯಗಳನ್ನ ಸೇರ್ಪಡೆ ಮಾಡಲಾಗಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಜಿ.ಕೆ. ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಕಳೆದ ಬಾರಿಯ ಮೀಟಿಂಗ್ ಅಲ್ಲಿ ಭಾರಿ ನಿರಾಸೆ ಆಗಿತ್ತು ನಿಮಗೆ. ಆದ್ರೆ ಈ ಬಾರಿಯ ಒಂದು ಏನು ಮೀಟಿಂಗ್ ಆಯ್ತು, ಆ ಮೀಟಿಂಗ್ ಅಲ್ಲಿ 10,000 ಸಿಲಿಂಡರ್ಗಳಂತ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ವಲಯಗಳನ್ನ ಹೆಚ್ಚು ಮಾಡಿದ್ದಾರೆ. KMF ಆಗಿರ್ಬೋದು, ಬೇರೆ ಇಂಡಸ್ಟ್ರಿಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಗಳಾಗಿರ್ಬೋದು. ಇದು ಈ ಒಂದು ಸಭೆಯಲ್ಲಿ ನಿಮಗೆ ನಿರಾಸೆ ಇದೆಯಾ ಅಥವಾ ನಿಮ್ಮ ಚಿಂತನೆ ಏನು ಅಂತ ಇದ್ರ ಬಗ್ಗೆ? ನಮಗೆ ನಿರಾಸೆಗಿಂತ ಒಂದು ಆಶಾಭಾವನೆ ಸಿಗ್ತೀವಿ. ಯಾಕಂತ ಕೇಳಿದ್ರೆ ಈ 10 ದಿವಸದಿಂದ ನಮಗೆ ನಮ್ಮವರಿಗೆ ಏನು ಗ್ಯಾಸ್ ಸಿಲಿಂಡರ್ ಸಿಕ್ಲಿಲ್ಲ. ಹಿಂದಿನ ಸಾರಿ 20% ಅಂತ ಹೇಳೋದ್ರಲ್ಲಿ ನಮಗೆ ಕೊಟ್ಟಿರುವ 20 14% ಅಲ್ಲಿ 1,000 ಸಿಲಿಂಡರ್ 1,000 ಸಿಲಿಂಡರ್ನ ನಮಗೆ ನಮ್ಮ ರಾಜ್ಯಕ್ಕೆ ಬೇಗ 1,000 ಸಿಲಿಂಡರ್ ಹೇಗೆ ಹಂಚುವುದು ಅನ್ನೋ ಪ್ರಶ್ನೆ ಕೂಡ ಅವರಿಗೆ ಇತ್ತು. ಯಕ್ಷ ಪ್ರಶ್ನೆ
ಜೊತೆಗೆ ಏನು ಕೇಳಿದ್ರೆ ಇಂಡಸ್ಟ್ರಿಯಲ್ಗೆ 1,000 ಸಿಲಿಂಡರ್ ಯಾರಿಗೆ ಕೊಟ್ಟರೆ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ ಕೊಟ್ಟಿವಿ ಅಂತ ಹೇಳಿದ್ರು. ತದನಂತರ ಮತ್ತೆ ಪುನಃ ಈ ವಿಚಾರ ದಿನೇ ದಿನೇ ಎಲ್ಲ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಅದು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು ಅಂತ ತಾವೆಲ್ಲ ಗಮನಿಸಿದ್ದೀರಾ. ವಿಧಾನಸಭೆಯಲ್ಲಿ ನಮ್ಮ ಸಚಿವರು ಕೆಲವು ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ರು, ಇವತ್ತು 23ನೇ ತಾರೀಕು ನಾವು ಹೋಟೆಲ್ ಸಂಘದವ್ರನ್ನ ಕರೆದು ನಮ್ಮ ಹತ್ರ ಎಷ್ಟು ಸಿಲಿಂಡರ್ ಇದೆ ಅದನ್ನ ಹಂಚುವ ಒಂದು ಇದನ್ನ ತಮಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರದಲ್ಲಿ ಇವತ್ತು ನಮ್ಮನ್ನ ಮೀಟಿಂಗ್ ಕರೆದಿದ್ರು. ಈ ಮೀಟಿಂಗ್ ನಲ್ಲಿ ಅದೃಷ್ಟವಶಾತ್ ನಿನ್ನೆ ಕೇಂದ್ರ ಸರ್ಕಾರದವರು 20% ಇಂದ 50% ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಲಿಂಡರ್ ಸಿಗುವ ಭರವಸೆ ನಾವು ಸಿಕ್ಕಿದೆ. ಈ 50ರಲ್ಲಿ 10% ಬಗ್ಗೆ ಕ್ಲಾರಿಟಿ ಇಲ್ಲ, 40% ಈಗ ಅಲೋಕೇಶನ್ ಬಗ್ಗೆ ಸಚಿವರು ಅಧಿಕಾರಿಗಳು ಹೇಳಿದ್ದಾರೆ. ಆ 40% ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಕ್ಲಾರಿಟಿ ಏನಪ್ಪಾ, ನೀವು ಕೇಳಿದ್ರಿ ಎಲ್ಲರೂ ಸೇರಿಸಿದ್ದಾರೆ ಬೇರೆ ಬೇರೆ. ಹೌದು, ಪ್ರಾಯಶಃ ಏನಾಗುತ್ತೆ ಬೇರೆ ಬೇರೆ ಸಂಘದವರು ಬೇರೆ ಬೇರೆ ಬಂದು ಬೇಡಿಕೆ ಬಂದಾಗ ಅಲೋಕೇಶನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕ್ಲಾರಿಟಿ ಏನಪ್ಪಾ, ಕ್ಲಿಯರ್ ಪಿಕ್ಚರ್ ಏನ್ ಕೇಳಿದ್ರೆ 3 ಸಿಲಿಂಡರ್ ತಗೊಳ್ಳೋವರಿಗೆ 1 ಸಿಲಿಂಡರ್ 1 ವಾರ ತನಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯುದ್ಧ ಬೇಗ ಮುಗಿಲಿ, ಇದು ಪರ್ಸೆಂಟೇಜ್ ಜಾಸ್ತಿ ಆಗಲಿ, ನಮ್ಮ ಸಮಸ್ಯೆ ಬಗೆಹರಲಿ ಅಂತ ನಾವು ಕೇಳ್ತೇವೆ. ಇದೆಷ್ಟು ಜಿ.ಕೆ. ಶೆಟ್ಟಿ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಈ ಬಾರಿಯ ಮೀಟಿಂಗ್ ಏನಿದೆ ನಮಗೆ ಆಶಾದಾಯಕವಾಗಿರುವಂತದ್ದು. ಒಂದು ಹಂತದಲ್ಲಿ 33% ನಷ್ಟು ಗ್ಯಾಸ್ ಸಿಲಿಂಡರ್ಗಳಿಗೂ ನಮಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು PNG ಗ್ಯಾಸ್ ಗಳನ್ನ ಕನೆಕ್ಟಿವಿಟಿಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿಯ ಮೀಟಿಂಗ್ ಸ್ವಲ್ಪ ಆಶಾದಾಯಕವಾಗಿದೆ, ಗ್ಯಾಸ್ ಸಿಲಿಂಡರ್ಗಳು ಸಿಗಬಹುದು ಅನ್ನುವಂತಹ ಮಾತನ್ನ ಕೂಡ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಹೋಟೆಲ್ ಮಾಲೀಕರಿಗೆ ಗೊಂದಲವನ್ನ ಮೂಡಿಸಿದೆ ಸರ್ಕಾರದ ಈ ನಿರ್ಧಾರ. ನಿತ್ಯ 16,000 ಕಮರ್ಷಿಯಲ್ ಸಿಲಿಂಡರ್ ಅನ್ನ ನೀಡೋದಕ್ಕೆ ತೀರ್ಮಾನಿಸಲಾಗಿದೆ. 16,000 ಸಿಲಿಂಡರ್ನಲ್ಲಿ ಹೋಟೆಲ್ಗಳ ಪಾಲ್ಗೆಷ್ಟು ಹಾಗಿದ್ರೆ 10,000 ಸಿಲಿಂಡರ್ ಸಿಕ್ಕರೂ ಕೂಡ ಹೋಟೆಲ್ಗಳಲ್ಲಿ ಪಿಜಿಗಳಿಗೆ ಸಿಗೋದೇನಿದೆ ಅಂತ ರಾಜ್ಯ ಹೋಟೆಲ್ಗಳಿಗೆ ಈಗ ಸದ್ಯದ ಮಟ್ಟಿಗೆ ಸಿಲಿಂಡರ್ ಅಭಾವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತ್ಯ ಹೋಟೆಲ್ಗಳಿಗೆ ಸಿಗುವಂತಹ ಸಿಲಿಂಡರ್ಗಳ ಲೆಕ್ಕವೇ ಈಗ ಗೊಂದಲ ಆಗೋಗ್ಬಿಟ್ಟಿದೆ. 16,000 ಸಿಲಿಂಡರ್ನಲ್ಲಿ ಹೋಟೆಲ್ಗಳ ಪಾಲಿಗೆಷ್ಟು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಾವಿರಾರು ಹೋಟೆಲ್ಗಳಿಗೆ ಬೆರಳಿಕೆ ಸಿಲಿಂಡರ್ ಹೇಗೆ ಪರಿಹಾರ ನೀಡೋದಕ್ಕಾಗುತ್ತೆ? ಹೋಟೆಲ್ ಮಾಲೀಕರನ್ನ ಕಂಗಾಲಾಗಿಸಿದೆ ಈ ಸರ್ಕಾರದ ನಿಲುವು. ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ದಿನನಿತ್ಯ ಬೆಳಗಾಯಿತು ಅಂದ್ರೆ ಸಾಕು, ಸಿಲಿಂಡರ್ ಇಲ್ಲ ಅಂತಂದ್ರೆ ಏನಪ್ಪಾ ಗತಿ ಅನ್ನೋ ರೀತಿಯೆಲ್ಲ ಆಗೋಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಂತೂ ಮುಚ್ಚೋಗ್ಬಿಟ್ಟಿವೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರಿಗೆ ಒಂದಷ್ಟು ಗೊಂದಲ ಉಂಟಾಗ್ತಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ವ್ಯತ್ಯಯದಿಂದಾಗಿ ಹೋಟೆಲ್ ಉದ್ಯಮ ನಷ್ಟದತ್ತ ಮುಖ ಮಾಡಿತ್ತು. ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆದ್ರೆ ಮತ್ತೊಂದಿಷ್ಟು ಹೋಟೆಲ್ಗಳು ಪರ್ಯಾಯ ಮಾರ್ಗವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ 2 ಹಂತದ ಮೀಟಿಂಗ್ ಆದ ಬಳಿಕ ಇದೀಗ ಒಂದಿಷ್ಟು ಉಸಿರಾಡುವಂತಹ ಪರಿಸ್ಥಿತಿ ಹೋಟೆಲ್ ಉದ್ಯಮಕ್ಕೆ ಸೃಷ್ಟಿಯಾಗಿರುವಂತದ್ದು. ಕಳೆದ ಬಾರಿಯ ಮೀಟಿಂಗ್ ಅಲ್ಲಿ 1,000 ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ನೀಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಬಾರಿ 10,000 ಸಿಲಿಂಡರ್ಗಳನ್ನ ಅನೇಕ ವಲಯಗಳಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಪಿ.ಸಿ. ರಾವ್ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ 10,000 ಸಿಲಿಂಡರ್ಗಳು, ಆದ್ರೆ ವಲಯ ಹೆಚ್ಚುವರಿಯಾಗಿದೆ. ಈ ಒಂದು ನಿರ್ಧಾರದ ಬಗ್ಗೆ ತಮ್ಮ ಅನಿಸಿಕೆ ಏನು? ನಮಗೆ 50% ಸಿಲಿಂಡರ್ಸ್ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇದಕ್ಕೆ ಸಹಕರಿಸಿದಂತ ಕೇಂದ್ರ ಸರ್ಕಾರಕ್ಕೂ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳಾದ ಮುನಿಯಪ್ಪರವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಆ 50% ಅಲ್ಲಿ 40% ಅನ್ನು ತಕ್ಷಣ ರಿಲೀಸ್ ಮಾಡ್ತೇವೆ. ಆ ಲೆಕ್ಕಾಚಾರ ಪ್ರಕಾರ ನಮಗೆ 10 ಸಿಲಿಂಡರ್ ಹೋಟೆಲ್ಸ್, ರೆಸ್ಟೋರೆಂಟ್, ಡಾಬಾಗಳಿಗೆ ಮಾತ್ರ ಸೀಮಿತವಾಗಿ ಇರುತ್ತದೆ. ಅಂದ್ರೆ ನಾವು 30 ಸಿಲಿಂಡರ್ ತೆಗೆದುಕೊಳ್ಳುವಂತಹ ಹೋಟೆಲ್ನಲ್ಲಿ 10 ಸಿಲಿಂಡರ್ ಇವತ್ತಿನಿಂದಲೇ ಸಿಗಲಿಕ್ಕೆ ಅವಕಾಶಗಳಿದೆ. ಕಾದು ನೋಡ್ತೇವೆ. ಇದು ಒಂದು ರೀತಿಯಲ್ಲಿ ನಮಗೆ ಸಮಾಧಾನಕರವಾದಂತಹ ವಿಷಯ. ಆದರೂ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಸಿಲಿಂಡರ್ ಸಿಕ್ಕಿದಾಗ ಮಾತ್ರ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಇದರ ಜೊತೆ PNG ಜೊತೆ ನಾವು ಟೈಅಪ್ ಮಾಡ್ತಾ ಇದ್ದೇವೆ. ಅವರು ಕೂಡ ಬಂದಿದ್ರು. ಎಲ್ಲಿ ಎಲ್ಲ ಪೈಪ್ಲೈನ್ ಗ್ಯಾಸ್ ಅವೈಲಬಿಲಿಟಿ ಇದೆ ಅಲ್ಲಿ ಎಲ್ಲವೂ ಕಡೆನೂ ತಕ್ಷಣ ಪೈಪ್ಲೈನ್ ಕನೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಾವು ನಮ್ಮೆಲ್ಲ ಹೋಟೆಲ್ ಮಾಲೀಕರಲ್ಲಿ ವಿನಂತಿ ಮಾಡ್ತೇವೆ, ಪೈಪ್ಲೈನ್ ಗ್ಯಾಸ್ಗೆ ಅಪ್ಲೈ ಮಾಡಿ ಅಂತ. ಎಲ್ಲ ಏರಿಯಾದಲ್ಲಿ ಇಲ್ಲದಿದ್ರು ಎಲ್ಲಿ ಕನೆಕ್ಷನ್ ಸಿಕ್ಕಿದಾಗ LPG ಯನ್ನು ಉಳಿತಾಯ ಮಾಡಿ ಉಳಿದಂತಹ ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಗುವಂತಹ ಅವಕಾಶವಿದೆ. ಕಾದು ನೋಡೋಣ. ಇದಿಷ್ಟು
ಪಿ.ಸಿ. ರವರ ಆಗಿರುವಂತದ್ದು ಪ್ರಮುಖವಾಗಿ ಏನು ಬೆಂಗಳೂರು ನಗರಕ್ಕೆ ಮತ್ತೆ ರಾಜ್ಯಕ್ಕೆ 10,000 ಸಿಲಿಂಡರ್ಗಳನ್ನ ನೀಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಮಗೆ ಈ ಒಂದು ಇವತ್ತಿನ ಮೀಟಿಂಗ್ ಏನಿದೆ ಆಶಾದಾಯಕವಾಗಿದೆ. ಆದ್ರೆ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗ್ತಾ ಇದೆ. ಆದಷ್ಟು PNG ಗ್ಯಾಸ್ ಪೈಪ್ಲೈನ್ ಗಳನ್ನ ಕನೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ ಅಂತ ಹೇಳಿ ಪಿ.ಸಿ. ರಾವ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ಸರಬರಾಜಿನಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಒಂದಿಷ್ಟು ಹೋಟೆಲ್ಗಳು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಹಿಂದೆ ಆಹಾರ ಸಚಿವರು ಸಭೆಯನ್ನ ನಡೆಸಿ 1,000 ಸಿಲಿಂಡರ್ಗಳನ್ನ ಹೋಟೆಲ್ಗೆ ನೀಡುವಂತಹ ಭರವಸೆಯನ್ನ ನೀಡಿದ್ರು. ಆದ್ರೆ ಇದೀಗ ಮತ್ತೊಂದು ಸಭೆಯನ್ನ ಕರೆದು 10,000 ಸಿಲಿಂಡರ್ಗಳನ್ನ ನೀಡುವಂತಹ ಭರವಸೆಯನ್ನ ನೀಡಿರುವಂತದ್ದು. ಆದ್ರೆ ಕಳೆದ ಬಾರಿಗಿಂತ ಈ ಬಾರಿ ಒಂದಿಷ್ಟು ವಲಯಗಳನ್ನ ಹೆಚ್ಚಾಗಿ ಸೇರ್ಪಡೆ ಮಾಡಲಾಗ್ತಾ ಇದೆ. ರೆಸ್ಟೋರೆಂಟ್ಗಳಾಗಿರ್ಬೋದು, ಡಾಬಾಗಳಾಗಿರ್ಬೋದು, PGಗಳಾಗಿರ್ಬೋದು, ಇನ್ನಿತರ ವಲಯಗಳನ್ನ ಸೇರ್ಪಡೆ ಮಾಡಲಾಗಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ JK ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಕಡೆಯಲ್ಲಿ ಕಳೆದ ಬಾರಿಯ ಮೀಟಿಂಗ್ ಅಲ್ಲಿ ಭಾರಿ ನಿರಾಸೆ ಆಗಿತ್ತು ನಿಮ್ಗೆ. ಆದ್ರೆ ಈ ಬಾರಿಯ ಒಂದು ಏನು ಮೀಟಿಂಗ್ ಆಯ್ತು, ಆ ಮೀಟಿಂಗ್ ಅಲ್ಲಿ 10,000 ಸಿಲಿಂಡರ್ಗಳಂತ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ವಲಯಗಳನ್ನ ಹೆಚ್ಚು ಮಾಡಿದ್ದಾರೆ. KMF ಆಗಿರ್ಬೋದು, ಬೇರೆ ಇಂಡಸ್ಟ್ರಿಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಗಳಾಗಿರ್ಬೋದು. ಇದು ಈ ಒಂದು ಸಭೆಯಲ್ಲಿ ನಿಮಗೆ ನಿರಾಸೆ ಇದೆಯಾ ಅಥವಾ ನಿಮ್ಮ ಚಿಂತನೆ ಏನು ಅಂತ ಇದ್ರ ಬಗ್ಗೆ? ನಮಗೆ ನಿರಾಸೆಗಿಂತ ಒಂದು ಆಶಾಭಾವನೆ ಸಿಗ್ತೀವಿ. ಯಾಕಂತ ಕೇಳಿದ್ರೆ ಈ 10 ದಿವಸದಿಂದ ನಮಗೆ ನಮ್ಮವರಿಗೆ ಏನು ಗ್ಯಾಸ್ ಸಿಲಿಂಡರ್ ಸಿಕ್ಲಿಲ್ಲ. ಹಿಂದಿನ ಸಾರಿ 20% ಅಂತ ಹೇಳೋದ್ರಲ್ಲಿ ನಮಗೆ ಕೊಟ್ಟಿರುವ 20 14% ಅಲ್ಲಿ 1,000 ಸಿಲಿಂಡರ್ 1,000 ಸಿಲಿಂಡರ್ನ ನಮಗೆ ನಮ್ಮ ರಾಜ್ಯಕ್ಕೆ ಬೇಗ 1,000 ಸಿಲಿಂಡರ್ ಹೇಗೆ ಹಂಚುವುದು ಅನ್ನೋ ಪ್ರಶ್ನೆ ಕೂಡ ಅವರಿಗಿತ್ತು, ಯಕ್ಷ ಪ್ರಶ್ನೆ. ಜೊತೆಗೆ ಏನು ಕೇಳಿದ್ರೆ ಇಂಡಸ್ಟ್ರಿಯಲ್ 1,000 ಸಿಲಿಂಡರ್ ಯಾರಿಗೆ ಕೊಟ್ಟರೆ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ ಕೊಟ್ಟಿವಿ ಅಂತ ಹೇಳಿದ್ರು. ತದನಂತರ ಮತ್ತೆ ಪುನಃ ಈ ವಿಚಾರ ದಿನೇ ದಿನೇ ಎಲ್ಲ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಅದು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು ಅಂತ ತಾವೆಲ್ಲ ಗಮನಿಸಿದ್ದೀರಾ. ವಿಧಾನಸಭೆಯಲ್ಲಿ ನಮ್ಮ ಸಚಿವರು ಕೆಲವು ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ರು, ಇವತ್ತು 23ನೇ ತಾರೀಕು ನಾವು ಹೋಟೆಲ್ ಸಂಘದವನ್ನ ಕರೆದು ನಮ್ಮ ಹತ್ರ ಎಷ್ಟು ಸಿಲಿಂಡರ್ ಇದೆ ಅದನ್ನ ಹಂಚುವ ಒಂದು ಇದನ್ನ ತಮಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರದಲ್ಲಿ ಇವತ್ತು ನಮ್ಮನ್ನ ಮೀಟಿಂಗ್ ಕರೆದಿದ್ರು. ಈ ಮೀಟಿಂಗ್ ನಲ್ಲಿ ಅದೃಷ್ಟವಶಾತ್ ನಿನ್ನೆ ಕೇಂದ್ರ ಸರ್ಕಾರದವರು 20% ಇಂದ 50% ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಲಿಂಡರ್ ಸಿಗುವ ಭರವಸೆ ನಮಗೆ ಸಿಕ್ಕಿದೆ. ಈ 50ರಲ್ಲಿ 10% ಕ್ಲಾರಿಟಿ ಇಲ್ಲ, 40% ಈಗ ಅಲೋಕೇಶನ್ ಬಗ್ಗೆ ಸಚಿವರು ಅಧಿಕಾರಿಗಳು ಹೇಳಿದ್ದಾರೆ. ಆ 40% ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಕ್ಲಾರಿಟಿ ಏನಪ್ಪಾ, ನೀವು ಕೇಳಿದ್ರಿ ಎಲ್ಲರೂ ಸೇರಿಸಿದ್ದಾರೆ ಬೇರೆ ಬೇರೆ. ಹೌದು, ಪ್ರಾಯಶಃ ಏನಾಗುತ್ತೆ ಬೇರೆ ಬೇರೆ ಸಂಘದವರು ಬೇರೆ ಬೇರೆ ಬಂದು ಬೇಡಿಕೆ ಬಂದಾಗ ಅಲೋಕೇಶನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕ್ಲಾರಿಟಿ ಏನಪ್ಪಾ, ಕ್ಲಿಯರ್ ಪಿಕ್ಚರ್ ಏನ್ ಕೇಳಿದ್ರೆ 3 ಸಿಲಿಂಡರ್ ತಗೊಳ್ಳೋವರಿಗೆ 1 ಸಿಲಿಂಡರ್ 1 ವಾರ ತನಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯುದ್ಧ ಬೇಗ ಮುಗಿಲಿ, ಇದು ಪರ್ಸೆಂಟೇಜ್ ಜಾಸ್ತಿ ಆಗಲಿ, ನಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೇಳ್ತೇವೆ. ಇದೆಷ್ಟು JK ಶೆಟ್ಟಿ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಈ ಬಾರಿಯ ಮೀಟಿಂಗ್ ಏನಿದೆ ನಮಗೆ ಆಶಾದಾಯಕವಾಗಿರುವಂತದ್ದು. ಒಂದು ಹಂತದಲ್ಲಿ 33% ಗ್ಯಾಸ್ ಸಿಲಿಂಡರ್ಗಳಿಗೂ ನಮಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ ಒಂದಿಷ್ಟು PNG ಗ್ಯಾಸ್ ಗಳನ್ನ ಕನೆಕ್ಟಿವಿಟಿಗೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿಯ ಮೀಟಿಂಗ್ ಸ್ವಲ್ಪ ಆಶಾದಾಯಕವಾಗಿದೆ. ಗ್ಯಾಸ್ ಸಿಲಿಂಡರ್ಗಳು ಸಿಗಬಹುದು ಅನ್ನುವಂತಹ ಮಾತನ್ನ ಕೂಡ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು.